ಮೊದಲನೇ ಪ್ರಶ್ನೆ, ಶವಗಳನ್ನ ಹೂಳುವಾಗ ನಿನ್ ಜೊತೆ ಯಾರಿದ್ರು ಅಂತ. ಸೊ ಯಾಕಂದ್ರೆ ಒಬ್ಬರೇ ಇರೋದಕ್ಕಾಗೋದಿಲ್ಲ, ಅಕ್ಕಪಕ್ಕ ಯಾರಾದ್ರೂ ಇದ್ದೇ ಇರ್ತಾರೆ, ಅವರೆಲ್ಲ ಯಾರು ಅಂತ. ನೆಕ್ಸ್ಟ್, ಶವ ಹೂಳಲು ಬಲವಂತ ಪಡಿಸಿದ ಆತನ ಹೆಸರೇನು? ಆಯ್ತಪ್ಪ, ಈ ಅನಾಮಿಕ ತಗೊಂಡೋಗಿ ಶವ ಹೂಳ್ದ, ಆ ಹೂಳೋದಕ್ಕೆ ಸುಮ್ನೆ ಹೂಳದ್ನ ಯಾರೋ ಒಬ್ಬ ಹೇಳಿರ್ಬೇಕು. ಇವ್ರು ಹೇಳಿದ ಕೂಡಲೇ ಈ ಅನಾಮಿಕ ಕೇಳಿರ್ಬೇಕು, ಅಥವಾ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿರ್ಬೇಕು. ಆಗಲ್ಲ ಅಂದಾಗ ಆತ ಬಲವಂತ ಮಾಡಿರ್ಬೇಕು, ಇಲ್ಲ ನೀನು ಈ ಕೆಲಸ ಮಾಡಲೇಬೇಕು ಅಂತ. ಆ ಬಲವಂತ ಮಾಡಿದಂಥ ವ್ಯಕ್ತಿ ಯಾರು ಅದು ಕೂಡ ಗೊತ್ತಾಗಬೇಕು, ನೀನು ಹೇಳಬೇಕು ಅಂತ. ಇನ್ನು ಆ ಬಲವಂತ ಮಾಡಿದ್ರಲ್ಲ ಅವರೆಲ್ಲರೂ ಕೂಡ ಈಗಲೂ ಜೀವಂತ ಇದ್ದಾರಂತ. ಯಾಕಂದ್ರೆ ಇದು 10 ವರ್ಷ ಹಿಂದಿನ ಕತೆ, ಇದು 10 ವರ್ಷ ಹಿಂದಿನ ಕತೆ. 10 ವರ್ಷ ಆದ್ಮೇಲೆ ಇತ್ತ ಬಂದಿರೋದು. ನಾನು ಅದಕ್ಕೊಂದು ಕತೆ ಹೇಳ್ತೀನಿ, ಇದೆಲ್ಲ ಮುಗಿದ್ಮೇಲೆ. 10 ವರ್ಷ ಎಲ್ಲಿದ್ದ ಆತ, ಏನು ಮಾಡ್ತಾ ಇದ್ದ ಅಂತ ನೋಡಿ. 10 ವರ್ಷ ಆದ್ಮೇಲೆ ಬಂದಿರೋದ್ರಿಂದ ನಾವು 7 ವರ್ಷ ಒಬ್ಬ ವ್ಯಕ್ತಿ ಕಾಣಲಿಲ್ಲ ಅಂತಂದ್ರೆ ಆ ವ್ಯಕ್ತಿನ ನಾವು ಇಲ್ಲ ಅಂತ ಹೇಳಿ ಪರಿಗಣಿಸ್ತೀವಿ. ಸೊ ಆಯ್ತಾ. ಸೊ ಹಾಗಾಗಿ ಈಗ ಬದುಕಿದ್ದಾನ ಅನ್ನುವಂಥ ಮಾಹಿತಿ ಇದೆಯಾ ಅಂತ ಕೇಳ್ತಿದ್ದಾರೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಿದ ಬುರುಡೆ ಎಲ್ಲಿಂದ ತಂದೆ? ಎಸ್, ಹೌದು, ಎಲ್ಲಿಂದ ಬೇಕಾದ್ರೂ ತಂದಿರ್ಬೋದು, ಯಾರಿಗೆ ಗೊತ್ತು. ಆತ ಆರೋಪ ಮಾಡ್ತಿರುವಂತೆ ಅದು ನಿಜನೂ ಇರ್ಬೋದು, ಅಥವಾ ಇಲ್ಲಿ ಏನೋ ಬೇರೆ ರೀತಿ ಷಡ್ಯಂತ್ರಗಳು ಇರಬಹುದು. ಆಯ್ತಾ. ಸೊ ಗೊತ್ತಿಲ್ಲ, ಅದಕ್ಕೋಸ್ಕರ ಪ್ರಶ್ನೆ ಇಡ್ತಾ ಇದ್ದಾರೆ, ಈ ಬುರುಡೆ ನೀನು ಎಲ್ಲಿಂದ ತಂದೆ?